ಘಟನೆಯ ಕಾರಣ ಏನು ನಿಜವಾದ್ದು ಅನ್ನೋದು ಐಡೆಂಟಿಫೈ ಆಯ್ತಾ? ಸದ್ಯದ ಇಲ್ಲಿವರೆಗೆ ತನಿಖೆಯಲ್ಲಿ ಏನು ಬೆಳಕಿಗೆ ಬಂದಿದೆ? ಸಿಲಿಂಡರ್ ಅಥವಾ ಬೇರೆ ಏನಾದರೂ ಸ್ಫೋಟಕಗಳು ಬಳಕೆ ಆಗಿದೆಯಾ? ಏನು ಕನ್ಕ್ಲೂಷನ್? ಅದೀಗ ತಾವು ನೋಡಿದ್ರಲ್ಲ, ಫಸ್ಟ್ ಫ್ಲೋರಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್, ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತು ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಪ್ಲೂಸಿವ್ಸ್ ಏನಾಗಿದೆಯಾ, ಏನಾದರೂ ಆ ರೀತಿಯದು ಏನಾದರೂ ಸಿಗುತ್ತೆ ಅಂತಾರೆ, ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ ಮತ್ತು ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ. ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಅಲ್ಲಿ ಏನೂ ಸಿಗಲಿಲ್ಲ. ಬಟ್ ಏನಂದರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದ್ದು ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದರೆ ನೋಡೋಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದು ಅಂತಲೇ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದರೆ ಈಗ ಯಾಕಂದರೆ ಆ ಸುತ್ತಮುತ್ತಲೂ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾಯಿದ್ವಿ. ಅದು ಯಾವಾಗ ತಂದರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಏಜೆನ್ಸಿ, ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತೊಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ. ಏನೇ ಅದು ಸ್ವಲ್ಪ ಹೈಟ್ ಇಂಪ್ಯಾಕ್ಟಿಂದ, ಯಾಕಂದರೆ ಇಬ್ಬರು ಅದರಲ್ಲಿ ಇರುವ ಲೇಡಿ ಮತ್ತು ಮಗಳು ಯಾರಿದ್ದಾರೋ ಅವಿಬ್ಬರಿಗೂ ಸ್ವಲ್ಪ ಸುಟ್ಟಿದ ಗಾಯಗಳಾಗಿದೆ. ಒಬ್ಬರಿಗೆ 25%, ಇನ್ನೊಂದು 30% ಗಾಯಗಳು ಆಗಿದ್ದಾವೆ. ಕೆಲವು ಬಟ್ಟೆಗಳು, ಸೀರೆಗಳು ಸ್ವಲ್ಪ ಹೀಟಿಂದ ಸ್ವಲ್ಪ ಸುಟ್ಟೋಗಿದ್ದೂ ಇದೆ. ಸೊ ಆ ಕಾರಣ ಏನಂದ್ರೆ ಸ್ವಲ್ಪ ಈ ಎಕ್ಸ್ಪರ್ಟ್ ಎಲ್ಲರನ್ನೂ ಕೇಳಿಕೊಂಡು ನಾವು ಫೈನಲ್ ಏನಾಗಿರ್ಬೋದು ಅಂತ ತಮಗೆ ತಿಳಿಸ್ತೀವಿ. ಕೆಮಿಕಲ್ ರಿಯಾಕ್ಷನ್ ಅಂತಲೂ ಕೂಡ ಅಂದಾಜಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ನಿಂದ ಲೀಕ್ ಆಗಿರೋ ಕಾರಣಕ್ಕಾಗಿ ರಾತ್ರಿ ಪೂರ್ತಿ ಲೀಕ್ ಆಗಿನೂ ಕೂಡ ಆಗ್ಬೋದು ಅನ್ನೋಂಥ ಒಂದು ಅಂದಾಜಿಸಲಾಗಿದೆ. ಮೇಲ್ನೋಟಕ್ಕೆ ಈಗ ಯಾಕಂದರೆ ನಾವು ಎಕ್ಸ್ಪರ್ಟ್ ಅಲ್ಲದೆ, ಯಾಕಂದರೆ ಬೇರೆ ಎಲ್ಲ ಏಜೆನ್ಸೀಸ್ ಎಲ್ಲ ಬಂದಿದ್ದಾರೆ, FSL ಬಂದಿದೆ, ಸೋಕೋ ಮತ್ತು BDDS ಟೀಮು ಬಂದಿದೆ, ಎಲ್ಲರೂ ಬಂದಿದ್ದಾರೆ. ಸೊ ಅವರೆಲ್ಲ ನೋಡಿಬಿಟ್ಟು ಫಸ್ಟ್ ಏನಂದರೆ ಫಿಸಿಕಲಿ ಏನಾದರೂ ಸಿಗುತ್ತಾ ಅಂತೆಲ್ಲ ಚೆಕ್ ಮಾಡಿದ್ದೀವಿ. ಫಿಸಿಕಲಿ ಆ ಡೆಬ್ರಿಸ್ ಮೇನ್ ಆ ಫ್ಲೋರ್ ಮೇಲೆ ಆ ಸ್ಲ್ಯಾಬ್ ಬಿದ್ದಿದ್ದಲ್ವ, ಸ್ಲ್ಯಾಬ್ ಎಲ್ಲ ತೆಗೆದು ನೋಡಿದ್ವಿ. ಅದು ಕೆಳಗಡೆ ಏನೂ ಇಲ್ಲ, ಯಾವ ಥರ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ ಯಾವ ರೀತಿಯೂ ಏನೂ ಇರಲಿಲ್ಲ. ಸೊ ಎಲ್ಲ ರೀತಿಯಲ್ಲೂ ಚೆಕ್ ಮಾಡಿದ್ವಿ. ಸೊ ಅಂಥದ್ದು ಏನೂ ಈಗ ಅಲ್ಲಿ ಕಂಡು ಬಂದಿಲ್ಲ. ಅದು ವೆರಿಫೈ ಮಾಡಿ ಈಗ 9 ಸಿಲಿಂಡರ್ಗಳು ಅಲ್ಲಿ ತೆಗೆದು ಇನ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ಲಿ ಆ ಕಡೆ ಆ ಮನೆ ಅಕ್ಕಪಕ್ಕದಲ್ಲಿ ಇರುವ ಸಿಲಿಂಡರ್ಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಸೊ ಅದನ್ನು ವೆರಿಫೈ ಮಾಡ್ತೀವಿ. ಯಾಕಂದರೆ ಓನರ್ ಯಾರಿದ್ದಾರೆ ಅವರು ಇವರು ಸಿಲಿಂಡರ್ ಕೊಟ್ಟಿದ್ದಾರೆ ಅಂತ, ಆ ಸಿಲಿಂಡರ್ ಏನಾದರೂ ಇದರಲ್ಲಿ ಇದೆಯಾ ಮತ್ತು ಸಪ್ಲೈ ಮಾಡಿದವರು ಸೇಮ್ ಸಿಲಿಂಡರ್, ಅದು ವೆರಿಫೈ ಮಾಡಬೇಕು. ನಾವು ವೆರಿಫೈ ಮಾಡಿ ಹೇಳಬೇಕಾಗುತ್ತೆ. ಸೊ ಮೇಲೆ ಮಾತ್ರ ಏನು ಯಾವುದೋ ಮೆಟೀರಿಯಲ್ ಸಿಗಲಿಲ್ಲ. ಅದು ನಾವು ವೆರಿಫೈ ಅದು ಈಗ ಫಸ್ಟ್ ಸಿಲಿಂಡರ್ ಯಾವುದು ಅಂತ ನಾವು ಐಡೆಂಟಿಫೈ ಆದರೆ ದೆನ್ ಅದೆಲ್ಲ ಚೆಕ್ ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.